ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಜುಲೈ 29 ಒಂದು ದಿನ ಮಾತ್ರ. ಈ ಸಿನಿಮಾವನ್ನ ನಮ್ಮ ಹರೀಶ್ ಸರ್ ತುಂಬಾ ಚೆನ್ನಾಗಿ ನಾನು ನಿರ್ಮಾಪಕ ಅನ್ನೋದು ಬಿಟ್ರೆ ಉಳಿದ ಜವಾಬ್ದಾರಿ ಎಲ್ಲ ಅವ್ರ ತಲೆ ಮೇಲೆ ಹಾಕೊಂಡಿದ್ದಾರೆ. ನಮಗೆ ಹೊಸದು ಆದ್ರೆ ಏನಕ್ಕೂ ನನಗೆ ಪೂರ್ತಿ ನನಗೆ ಅಷ್ಟೊಂದು ಇದು ಮಾಡ್ಕೊಡ್ತಾರಲ್ಲ, ಎಲ್ಲಾ ಜವಾಬ್ದಾರಿ ಅಸಲಿ ಹೇಳ್ಬೇಕಂದ್ರೆ ಅವರೇ ನಿರ್ಮಾಪಕ, ನಿರ್ದೇಶಕ ಮತ್ತೆ ನಟ ಎಲ್ಲ ಆಗಿರ್ಬೇಕು. ಅಂಥದ್ರಲ್ಲಿ ನನಗೆ ಸ್ವಲ್ಪ ಬಂದೋಗೋದಕ್ಕೆ ಫ್ರೀ ಮಾಡ್ಕೊಂಡು ಬನ್ನಿ ಇದು ಮಾಡಿ ನನ್ಗೆ ಸಹಕಾರ ಕೊಡಿ ಅಂತ ಅಷ್ಟೇ ಕೇಳಿದ್ರೆ ಹೊರತು ಏನೂ ನನ್ನ ತಲೆ ಮೇಲೆ ಆಗ್ಲಿಲ್ಲ. ಹಾಗಾಗಿ ಜವಾಬ್ದಾರಿ ಪೂರ್ತಿ ಅವರೇ ತಗೊಂಡಿದ್ರು. ಅದಕ್ಕೆ ನಾನು ಅವ್ರಿಗೆ ಕೃತಜ್ಞತೆ ತೋರಿಸ್ತೀನಿ. ಮತ್ತೆ ಎಲ್ಲ ಈ ಸಿನಿಮಾ ತುಂಬಾ ನಮ್ಗೆ ಚೆನ್ನಾಗಿ ಬಂದಿದೆ, ನೀವೆಲ್ಲರಿಗೂ ತಲುಪಿಸಿ ನೀವು ನೋಡಿ ಆರೈಸ್ಬೇಕು ಅಂತ ಸಂದರ್ಭ ಕೇಳ್ಬೋದು. ನಾನೊಬ್ಬ ಡೈಲಾಗ್ ರೈಟರ್ ಆಗಿ ನಿಮಗೆಲ್ಲ ಆಲ್ರೆಡಿ ಪರಿಚಿತ ಇದ್ದೀನಿ. ಆದರೆ ಈ ಸಿನಿಮಾದಲ್ಲಿ ಬರವಣಿಗೆಯಲ್ಲಿ ನಮ್ಮದು ಪಾತ್ರ ಇಲ್ಲ, ನಾನು ಇದರಲ್ಲಿ ಒಂದು ಪಾತ್ರನ ಮಾಡಿದ್ದೀನಿ. ಅದಕ್ಕೆ ಕಾರಣ ಹರೀಶ್ ಸರು ನಾನು ನಿರ್ದೇಶನ ಮಾಡಿರೋಂಥ ಒಂದು ಸಿನಿಮಾದಲ್ಲಿ ನಟನೆ ಮಾಡಿದರು. ಸೊ ಆವಾಗ ಶೂಟಿಂಗ್ ಟೈಮಲ್ಲಿ ಅವರೊಂದು ಮಾತು ಹೇಳಿದರು ನನಗೆ, ಸರ್ ನೀವು ಹೇಳ್ಕೊಡೋದು ನಿಮ್ಮ ಟೈಮಿಂಗು ಎಲ್ಲ ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಸೊ ನೆಕ್ಸ್ಟು ಇವಾಗ ನಿಮ್ಮ ಡೈರೆಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಈಗ ನೆಕ್ಸ್ಟು ನಾನು ಡೈರೆಕ್ಷನ್ ಮಾಡಿದಾಗ ನೀವು ಆ್ಯಕ್ಟ್ ಮಾಡಬೇಕು ಅಂತ. ಓಕೆ ಸರ್ ಮಾಡೋಣ. ಅದು ಮಾತುಕತೆ ಆಗ್ಬಿಟ್ಟು ಅದು ನಮ್ಮ ಶೂಟಿಂಗಲ್ಲಿ ಆಗಿದ್ದು ಅಷ್ಟಕ್ಕೆ ಬಿಟ್ಟಾಕ್ಬಿಟ್ಟಿತ್ತು. ಸೊ ಅದಾಗಿ 2.5-3 ವರ್ಷ ಆದಮೇಲೆ ಒಂದಿನ ಹರೀಶ್ ಸರ್ ಫೋನ್ ಮಾಡಿದರು, ಸರ್ ನಿಮ್ಮ ಶೂಟಿಂಗ್ ಮಾಡೋ ಟೈಮಲ್ಲಿ ಈ ಥರ ಮಾತಾಡ್ಕೊಂಡಿದ್ವಿ, ನೆನಪಿದೆಯಾ? ಹಾಂ ನೆನಪಿದೆ ಸರ್. ಸರಿ, ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಇದರ ಒಂದು ಒಳ್ಳೆ ಪಾತ್ರ ಇದೆ, ನೀವು ಮಾಡಬೇಕು. ತುಂಬ ಖುಷಿ ಆಯಿತು. ಈಗಲೂ ಮಾತು ಉಳಿಸ್ಕೊಳ್ಳೋರಿದ್ದಾರೆ. ಯಾವಾಗಲೂ 2.5-3 ವರ್ಷದಿಂದ ಹೇಳಿದ್ದನ್ನ ಸೀರಿಯಸ್ ಆಗಿ ತೊಗೊಂಡು ಸೊ ನಿಜವಾಗ್ಲೂ ಈ ಥರದ್ದೊಂದು ಪಾತ್ರ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ತುಂಬ ಒಳ್ಳೆ ಪಾತ್ರ. ಹರೀಶ್ ಸರು, ತಬಲಾ ನಾಣಿ ಸರು, ನಾನು ಒಂದು 3 ಜನ ಕಾಂಬಿನೇಷನ್ ಇಡೀ ಸಿನಿಮಾದಲ್ಲಿ ಮಧ್ಯದಲ್ಲಿ ಬಂದು ಒಂದು ಸಣ್ಣ ನಗುವಿನ ಕಚಗುಳಿಯನ್ನು ಕೊಟ್ಟು ಹೋಗುವಂಥ ಪಾತ್ರ. ಸರ್ ಥ್ಯಾಂಕ್ ಯು. ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ನಮ್ಮ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರವೀಣ್